ಯಾಕೆ ಈ ಭೇಟಿ ಮಹತ್ವ? ಒಂದು, ರಷ್ಯಾದಂಥ ದೊಡ್ಡ ಬಲಶಾಲಿ ದೇಶದ ನಾಯಕರು ಭಾರತಕ್ಕೆ ಬರ್ತಾ ಇದ್ದಾರೆ, ಅದು ಒಂದು. ಇನ್ನೊಂದು, ಟೈಮಿಂಗ್ ನೋಡಿ. ಅಮೇರಿಕಕ್ಕೆ 2ನೇ ಅವಧಿಗೆ ಡೊನಾಲ್ಡ್ ಟ್ರಂಪ್ ಅಧ್ಯಕ್ಷರಾಗಿದ್ದಾರೆ. ಅಧ್ಯಕ್ಷರಾದ ನಂತರ ಅದು ಏನು ಒಳಗಡೆಯಿಂದ ಅದು ಏನು ಜಾಗೃತವಾಗಿದೆಯೋ ಏನೋ ಗೊತ್ತಿಲ್ಲ. ಎಲ್ಲವನ್ನು ಒಂದೇ ಹೊಡೆತಕ್ಕೆ ಸೆಟ್ರೈಟ್ ಮಾಡಿಬಿಡ್ತೀನಿ ಅನ್ನುವ ರೀತಿಯಲ್ಲಿ ಡೊನಾಲ್ಡ್ ಟ್ರಂಪ್ ನಿಂತ್ಕೊಂಡಿದ್ದಾರೆ. ವಿ ಆರ್ ದ ಬಾಸ್ ಅಂತ. ಆ್ಯಕ್ಚುಲಿ ಮೊದಲನೇ ಟರ್ಮ್ನಲ್ಲೂ ಅದನ್ನು ಮಾಡೋದಕ್ಕೆ ಟ್ರೈ ಮಾಡಿದ್ರು ಡೊನಾಲ್ಡ್ ಟ್ರಂಪ್. ಭಾರತ ರಷ್ಯಾದಿಂದ S-400 ಕ್ಷಿಪಣಿ ನಿರೋಧಕ ವ್ಯವಸ್ಥೆಯನ್ನು ಖರೀದಿ ಮಾಡ್ತೀವಿ ನಾವು ಅಂತ ಹೊರಟಾಗ ಡೊನಾಲ್ಡ್ ಟ್ರಂಪ್ ಸೆಡ್ ನೋ, ನೀವು ಮಾಡೋಂಗಿಲ್ಲ, ರಷ್ಯಾ ಜೊತೆ ಯಾವುದೇ ವ್ಯಾಪಾರ ಸಂಬಂಧ ಇಟ್ಕೊಳ್ಬಾರ್ದು ಅಂತ ಹೇಳಿದ್ರು. ಭಾರತ ಸೆಡ್ ನಥಿಂಗ್ ಡೂಯಿಂಗ್, ನಮಗೆ ಬೇಕಾದದ್ದು ನಾವು ಮಾಡ್ಕೋತೀವಿ, ವಿಪರೀತ ತಲೆ ಹಾಕಕ್ಕೆ ಹೋಗಬೇಡಿ ಅಂತ ಭಾರತ ಸಟಲ್ಲಾಗಿ ಹೇಳಿ ತನಗೆ ಬೇಕಾದ S-400ಗಳನ್ನು ಖರೀದಿ ಮಾಡ್ತು. 5 ಖರೀದಿ ಮಾಡ್ಕೊಳ್ಳೋದಕ್ಕೆ ಒಪ್ಪಂದ ಆಯಿತು. 3 ನಮ್ಮ ಹತ್ರ ಇದೆ ಈಗಾಗಲೇ. ಆಪರೇಷನ್ ಸಿಂಧೂರದ ಟೈಮ್ನಲ್ಲಿ ಅವು ಎಂಥ ರೋಲ್ ಪ್ಲೇ ಮಾಡಿದ್ವು ಅನ್ನೋದನ್ನು ನಾವು ಹೇಳಿದ್ದೀವಿ ನಿಮಗೆ. ಈ 2ನೇ ಟರ್ಮ್ ಇದೆಯಲ್ಲ ಡೊನಾಲ್ಡ್ ಟ್ರಂಪದ್ದು, ಈ ಕಾಂತಾರ ಮೈಮೇಲೆ ಏನೋ ಆದಂಗೆ ಆಡ್ತಾ ಇದ್ದಾರೆ ಅವರು. ವಿಚಿತ್ರ. ಡೊನಾಲ್ಡ್ ಟ್ರಂಪ್ ಅವರು ಒಂದು ಸಲ ಕೂತ್ಕೊಂಡು ಲೆಕ್ಕ ತೆಗೆದ್ರು, ಯಾವ್ಯಾವ ದೇಶಗಳಿಂದ ನಾವು ಎಷ್ಟು ವಸ್ತುಗಳನ್ನು ಆಮದು ಮಾಡ್ಕೋತೀವಿ, ಆ ದೇಶಗಳಿಗೆ ಎಷ್ಟು ವಸ್ತುಗಳನ್ನು ರಫ್ತು ಮಾಡ್ತೀವಿ ಅಂತ. ರಫ್ತಿಗಿಂತ ಆಮದು ಯಾವ್ಯಾವ ದೇಶಕ್ಕೆ ಹೆಚ್ಚಿಗೆ ಇದೆಯಲ್ಲ, ಇದೇ ದೃಶ್ಯ. ರಫ್ತಿಗಿಂತ ಆಮದು ಯಾವ್ಯಾವ ದೇಶಕ್ಕೆ ಹೆಚ್ಚಿಗೆ ಇದೆಯಲ್ಲ, ನೀವು ನಮ್ಮ ವಸ್ತುಗಳನ್ನು ಎಷ್ಟು ತಗೊಳ್ಬೇಕು, ಅದಕ್ಕೆ ಟ್ಯಾಕ್ಸ್ ಫ್ರೀ ಮಾಡಿ. ಭಾರತ ವಿಪರೀತ ಟ್ಯಾಕ್ಸ್ ಆಗ್ತಾ ಇದೆ. ನಮ್ಮ ಹ್ಯಾರಿ ಡೇವಿಡ್ಸನ್ ಬೈಕು ಭಾರತದಲ್ಲಿ ಎಷ್ಟು ರೇಟ್ ಗೊತ್ತಾ ಅಂತ ಶುರು ಹಚ್ಕೊಂಡ್ರು. ಅದನ್ನು ಸರಿ ಮಾಡದ ಹೊರತು 50% ಟ್ಯಾಕ್ಸ್ ಹಾಕ್ತೀವಿ, 60% ಟ್ಯಾಕ್ಸ್ ಹಾಕ್ತೀವಿ ಅಂತ ಶುರುವಾಯಿತು. ಅದರ ಜೊತೆಗೆ ಡೊನಾಲ್ಡ್ ಟ್ರಂಪ್ಗೆ ತಲೆ ಕೆಡಿಸಿದ್ದು, ಭಾರತ ರಷ್ಯಾದಿಂದ ಆಯಿಲ್ ಖರೀದಿ ಮಾಡ್ತಾ ಇದೆ, ಕ್ರೂಡ್ ಆಯಿಲ್ ಖರೀದಿ ಮಾಡ್ತಾ ಇದೆ ಅನ್ನೋದು. ಅದರದ್ದು ಜಿಯೋ ಪಾಲಿಟಿಕ್ಸನ್ನು ಹಿಂದೆ ಸುಮಾರು ಸರ್ತಿ ಮಾತಾಡಿದ್ದೀವಿ ನಾವು. ಇಡೀ ನ್ಯಾಟೋ ದೇಶಗಳೆಲ್ಲ ಸೇರ್ಕೊಂಡು ಯುಕ್ರೇನನ್ನು ತಮ್ಮ ಬಳಗಕ್ಕೆ ಸೇರಿಸ್ಕೋಬೇಕು ಅಂತ ಹೊರಟಿದ್ವು. ವ್ಲಾಡಿಮಿರ್ ಪುಟಿನ್ ಸೆಡ್ ನೋ, ನಮ್ಮ ದೇಶದ ಪಕ್ಕಕ್ಕೆ ನ್ಯಾಟೋ ಪಡೆಗಳ ಬಂದು ಕೂತ್ಕೊಳ್ಳೋದನ್ನು ನಾವು ಸಹಿಸಿಕೊಳ್ಳೋದಕ್ಕಾಗೋದಿಲ್ಲ ಅಂತ ರಷ್ಯಾ ಸ್ಪಷ್ಟವಾಗಿ ಹೇಳ್ತು. ಆ ಕಾರಣಕ್ಕೆ 4 ವರ್ಷಗಳ ಹಿಂದೆ ಯುದ್ಧ ಶುರುವಾಗಿದೆ ರಷ್ಯಾಗೂ ಯುಕ್ರೇನ್ಗೂ. ಯುಕ್ರೇನಿನ ಬೆಂಬಲಕ್ಕೆ ನಿಂತಿರುವಂಥ ಅಮೇರಿಕ ಸೇರಿದಂತೆ ಎಲ್ಲ ನ್ಯಾಟೋ ಪಡೆಗಳು ರಷ್ಯಾನ ಬಡಿದು ಹಾಕಬೇಕು. ಬಡಿದು ಹಾಕಬೇಕು ಅಂತಂದರೆ ಅದ್ರ ಜೊತೆ ವ್ಯಾಪಾರ ಮಾಡಬೇಡಿ ಯಾರಿಗೂ ಅಂತಾರೆ ಅವರು. ನೀವು ವ್ಯಾಪಾರ ಮಾಡಿ ಅವರಿಗೆ ದುಡ್ಡು ಕೊಡ್ತೀರಿ, ಅದೇ ದುಡ್ಡಿನಲ್ಲಿ ವೆಪನ್ ತಗೊಂಡು ಅವರು ಯುಕ್ರೇನ್ ಮೇಲೆ ಅಟ್ಯಾಕ್ ಮಾಡ್ತಿದ್ದಾರೆ ಅಂತ. ಭಾರತ ಏನು ಹೇಳ್ತು, ನಮಗೆ ಯಾರು ಕಡಿಮೆ ರೇಟಲ್ಲಿ ಪೆಟ್ರೋಲ್ ಕೊಡ್ತಾರೋ ತಗೋತೀವಪ್ಪ ಅವ್ರ ಹತ್ರ ಅಂತ. ಏಕಾಏಕಿ ಯುದ್ಧ ಶುರುವಾಗೋದಕ್ಕಿಂತ ಮುಂಚೆ ಎಷ್ಟು ಆಯಿಲ್ ಇಂಪೋರ್ಟ್ ಇತ್ತಲ್ಲ ರಷ್ಯಾದ ಜೊತೆಗೆ, ಅದು 10 ಟೈಮ್ಸ್ ಜಾಸ್ತಿ ಆಗಿಬಿಡ್ತು ಭಾರತದ್ದು. 10 ಪಟ್ಟು ಜಾಸ್ತಿ ಆಯಿಲ್ ಖರೀದಿ ಮಾಡೋದಕ್ಕೆ ನಾವು ಶುರು ಮಾಡಿದ್ವಿ. ಯಾರು ಹೇಳಿದ್ರು ಕೇಳಲಿಲ್ಲ. ನಮಗೆ ಕ್ರೂಡ್ ಆಯಿಲ್ ಯಾರು ಕಡಿಮೆ ರೇಟ್ನಲ್ಲಿ ಕೊಡ್ತಾರೋ ಅವರಿಂದ ನಾವು ಖರೀದಿ ಮಾಡ್ತೀವಿ ಅಷ್ಟೇ. ನೋಡಿ ಮಜಾ ಅಂದರೆ, ಕ್ರೂಡ್ ಆಯಿಲ್ ರಷ್ಯಾದಿಂದ ತರಿಸಿಕೊಳ್ತೀವಿ, ಭಾರತದ ರಿಫೈನರಿಗಳಲ್ಲಿ ಅದು ರಿಫೈನ್ ಆಗುತ್ತೆ. ಅಂದರೆ ಪೆಟ್ರೋಲು, ಡೀಸೆಲ್ಲು, ಟಾರು ಎಲ್ಲ ಸಪ್ರೇಟ್ ಆಗುತ್ತೆ. ಅದನ್ನು ನಾವು ಯಾರಿಗೆ ಮಾರ್ತೀವಿ? ಮತ್ತೆ ಈ ನ್ಯಾಟೋ ದೇಶದಲ್ಲಿರುವಂಥ ನ್ಯಾಟೋ ಒಕ್ಕೂಟದಲ್ಲಿರುವಂಥ ಯುರೋಪ್ಗೆ ಮಾರೋದು ನಾವು ಅದನ್ನು. ಅದು ಸಮಸ್ಯೆ ಆಗೋದಿಲ್ಲ ಇವ್ರಿಗೆ. ನೀವು ತರಿಸ್ಕೋಬೇಡಿ ಅಲ್ಲಿಂದ ಅಷ್ಟೇ ಅವ್ರು ಹೇಳ್ತಾ ಇರೋದು, ತರಿಸ್ಕೋಬೇಡಿ ಅಲ್ಲಿಂದ. ಭಾರತ ನೀವು ಇದಕ್ಕೆ ಭಾಳ ತಲೆ ಹಾಕಕ್ಕೆ ಹೋಗಬೇಡಿ, ನಮಗೆ ಅಲ್ಲಿ ಕಡಿಮೆ ರೇಟಿಂಗ್ ಸಿಗ್ತಿದೆ ಅಂತ ಸ್ಪಷ್ಟವಾಗಿ ಹೇಳ್ತು. ಇದು ಡೊನಾಲ್ಡ್ ಟ್ರಂಪ್ಗೆ ತಲೆ ಕೆಡಿಸಿತ್ತು. ಯಾವಾಗ ಈ ಟ್ಯಾರಿಫ್ ವಾರ್ ಪೀಕಿಗೆ ಹೋಯ್ತಲ್ಲ, ನರೇಂದ್ರ ಮೋದಿಯವರು ಚೀನಾ ಮತ್ತು ರಷ್ಯಾದ ಅಧ್ಯಕ್ಷರಿಬ್ಬರನ್ನೂ ಭೇಟಿಯಾದರು. ಭಾರತದಿಂದ ಆಮದನ್ನು ಕಡಿಮೆ ಮಾಡ್ಕೊಳ್ತೀವಿ ಅಂತ ಅಮೇರಿಕ ಹೇಳಿದ್ರೆ, ನೀವು ತಗೊಳ್ಳಿಲ್ಲ ಅಂದರೆ ಇನ್ಯಾರಿಗೂ ಕೊಟ್ಕೋತೀವಿ ಬಿಡಿ ನಾವು ಅಂತ ಭಾರತ ಹೇಳ್ತು. ಈ ತಿಕ್ಕಾಟ ಪೀಕ್ನಲ್ಲಿ ಇರುವಾಗಲೇ ಡೊನಾಲ್ಡ್ ಟ್ರಂಪ್ ಭಾರತಕ್ಕೆ ಬರ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ಇದು ಇಂಪಾರ್ಟೆಂಟು. ಹಂಗೆ ನೋಡಿದ್ರೆ ಡೊನಾಲ್ಡ್ ಟ್ರಂಪ್ ಅಧ್ಯಕ್ಷರಾದ ಮೇಲೆ ಅಂತಲ್ಲ, ಹಿಸ್ಟಾರಿಕಲಿ ರಷ್ಯಾ ಭಾರತಕ್ಕೆ ಅತ್ಯುತ್ತಮ ಸ್ನೇಹಿತನಾಗಿಯೇ ಇರೋದು. ಮೋದಿ ಇರುವಾಗ ಅಂತಲ್ಲ, ಹಿಸ್ಟಾರಿಕಲಿ ಐತಿಹಾಸಿಕವಾಗಿ. ಹಂಗೆ ನೋಡ್ತಾ ಹೋದ್ರೆ 1965 ವಾರ್ ತಗೊಳ್ಳಿ, 1971 ವಾರ್ ತಗೊಳ್ಳಿ, 1998ನಲ್ಲಿ 1998ರಲ್ಲಿ ನಾವು ಅಣು ಪರೀಕ್ಷೆ ಮಾಡಿದಾಗ ತಗೊಳ್ಳಿ, ಮೊನ್ನೆ ಆಪರೇಷನ್ ಸಿಂಧೂರದ ಟೈಮ್ನಲ್ಲಿ ಐತಿಹಾಸಿಕವಾಗಿ ರಷ್ಯಾ ಭಾರತದ ಬೆಂಬಲಕ್ಕೆ ನಿಂತ್ಕೊಂಡಿದೆ.
1971ರಲ್ಲಿ ಇಂದಿರಾ ಗಾಂಧಿ ಪ್ರಧಾನಮಂತ್ರಿಯಾಗಿದ್ದರು. ಈಗಿನ ಬಾಂಗ್ಲಾದೇಶ, ಆವಾಗಿನ ಪೂರ್ವ ಪಾಕಿಸ್ತಾನ, ಅಲ್ಲಿ ಏನೋ ಗಲಾಟೆ ಆಗಿ ಕೋಟ್ಯಾಂತರ ಜನ ಭಾರತದೊಳಗೆ ಬಂದಾಗ, ಏನೋ ಗಲಾಟೆ ಅಂದರೆ ಇನ್ಯಾವತ್ತರ ಹೇಳೋಣ ಅಂತ ಅದ್ರ ಬಗ್ಗೆ, ಜೋರು ಗಲಾಟೆ ಆಯಿತು, ಕೋಟ್ಯಾಂತರ ಜನ ಭಾರತದೊಳಗೆ ಬಂದುಬಿಟ್ರು. ಇಂದಿರಾ ಗಾಂಧಿ ಒಂದು ದೊಡ್ಡ ನಿರ್ಣಯ ತಗೊಂಡ್ರು, ಅಲ್ಲೊಂದು ಮುಕ್ತಿ ವಾಹಿನಿ ಅಂತ ಮಾಡಿ ಅದಕ್ಕೆ ಇಂಡೈರೆಕ್ಟ್ಲಿ ಸಪೋರ್ಟ್ ಮಾಡೋದಪ್ಪ, ನಿಮ್ಮ ಹೋರಾಟ ನೀವು ಮಾಡ್ಕೊಳ್ಳಿ, ನಿಮಗೇನು ಬೇಕೋ ಅದನ್ನು ನಾವು ಮಾಡ್ತೀವಿ ಅಂತ. ಅದು ಆ ಹೋರಾಟ ಉತ್ತುಂಗಕ್ಕೆ ಹೋದಾಗ ಸೈನ್ಯವನ್ನು ನುಗ್ಗಿಸುವ ನಿರ್ಧಾರ ಮಾಡಿದ್ರು. ಪೂರ್ವ ಪಾಕಿಸ್ತಾನದಲ್ಲಿ ಅಮೇರಿಕಾ ತನ್ನ 7 ಮಿಲಿಟರಿ ಹಡಗುಗಳನ್ನು ಕಳಿಸ್ತು ಬಾಂಗ್ಲಾದೇಶದ ಸಪೋರ್ಟ್ಗೆ, ಅರ್ಥಾತ್ ಪಾಕಿಸ್ತಾನದ ಸಪೋರ್ಟ್ಗೆ, ಬಾಂಗ್ಲಾದೇಶದ್ದಲ್ಲ, ಬಾಂಗ್ಲಾದೇಶ ಆಗಿದ್ದ ಆಮೇಲೆ ಪಾಕಿಸ್ತಾನದ ಸಪೋರ್ಟ್ಗೆ 7 ಮಿಲಿಟರಿ ಹಡಗುಗಳನ್ನು ಕಳಿಸಿದ್ರೆ ಹುಷಾರ್ ಭಾರತವನ್ನು ಮುಟ್ಟಿ ನೋಡಿ ಅಂತ ಅಡ್ಡ ಬಂದು ನಿಂತದ್ದು ರಷ್ಯಾದವ್ರು ಬಂದು ನಿಂತ್ಕೊಂಡ್ರು ಅಡ್ಡ. ಇವತ್ತಿಗೂ ನಮ್ಮ 60 to 70% ಡಿಫೆನ್ಸ್ ಇಂಪೋರ್ಟ್ ಇರೋದು ರಷ್ಯಾದಿಂದಾನೇ. ಅಮೇರಿಕಾ ನಿಮ್ಗೆ ಏನು ಬೇಕು ಹೇಳಿ ಕೊಡ್ತೀವಿ ಅನ್ನತ್ತೆ, ಟೆಕ್ನಾಲಜಿ ಕೊಡೋದಿಲ್ಲ, ಅವರು ಟೆಕ್ನಾಲಜಿ ಕೊಡೋದಿಲ್ಲ, ನಾವು ತಯಾರು ಮಾಡ್ತೀವಿ, ನೀವು ಖರೀದಿ ಮಾಡಿ ಅಂತ. ರಷ್ಯಾ ಟೆಕ್ನಾಲಜಿ ಶೇರಿಂಗ್ ಮಾಡೋದು ರಷ್ಯಾ. ನಾವು ಬ್ರಹ್ಮೋಸ್ ಕ್ಷಿಪಣಿ ಮಾತಾಡೋದವಲ್ಲ, ಆಪರೇಷನ್ ಸಿಂಧೂರದಲ್ಲಿ ಎಷ್ಟು ದೊಡ್ಡ ರೋಲ್ ಪ್ಲೇ ಮಾಡ್ತು ಬ್ರಹ್ಮೋಸ್ ಕ್ಷಿಪಣಿ ಅಂತ. ವಾಟ್ ಈಸ್ ಬ್ರಹ್ಮೋಸ್? ರಷ್ಯಾ ಮತ್ತು ಭಾರತ ಜಂಟಿಯಾಗಿ ಉತ್ಪಾದಿಸಿರುವ ಕ್ಷಿಪಣಿಗಳು. ಒಂದು ಟೈಮ್ನಲ್ಲಿ ಭಾರತದ ಏರ್ಫೋರ್ಸಿನ ಶಕ್ತಿ ಪಾಕಿಸ್ತಾನದ ಏರ್ಫೋರ್ಸ್ಗಿಂತ ಕಡಿಮೆ ಇದೆ ಅಂದಾಗಲೂ ಸಹಾಯಕ್ಕೆ ಬಂದಿದ್ದು ರಷ್ಯಾನೇ. ಅವರ ಸುಖೋಯ್ ಸಿರೀಸ್ ನಿರಂತರವಾಗಿ ಭಾರತದ ಏರ್ಫೋರ್ಸ್ನಲ್ಲಿ ಕೆಲಸ ಮಾಡೋದು. ಈಗಲೂ ಒಂದು 160 ಸುಖೋಯ್ಗಳಿದ್ದಾವೆ ನಮ್ಮ ಹತ್ರ. ಆ ರೀತಿಯಾಗಿ ಸಪೋರ್ಟಿಗೆ ನಿಂತ್ಕೊಂಡ್ರು. 1998 ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರಧಾನಮಂತ್ರಿಯಾಗಿದ್ದಾಗ ಭಾರತ ಅಣು ಪರೀಕ್ಷೆ ಮಾಡಿತು. ಅಮೇರಿಕಾ ಸೇರಿದಂತೆ ಪ್ರಪಂಚದ ದೊಡ್ಡ ದೊಡ್ಡ ದೇಶಗಳೆಲ್ಲ ಭಾರತದ ಮೇಲೆ ದಿಗ್ಬಂಧನ ಹಾಕಿದಾಗ, ಆರ್ಥಿಕ ದಿಗ್ಬಂಧನ ಹಾಕಿದಾಗ, ಭಾರತಕ್ಕೆ ಅಣು ಪರೀಕ್ಷೆ ಮಾಡುವ ಮತ್ತು ಅಣ್ವಸ್ತ್ರಗಳನ್ನು ಹೊಂದುವ ಹಕ್ಕಿದೆ ಅಂತ ವಾದ ಮಾಡಿದ್ದು ರಷ್ಯಾನೇ. ಇದೇ ರಷ್ಯಾ ವಾದ ಮಾಡಿದ್ದು. ಈಗ ಒಂದು S-400 ಕ್ಷಿಪಣಿ ನಿರೋಧಕ ವ್ಯವಸ್ಥೆಯನ್ನು ಖರೀದಿ ಮಾಡೋದಕ್ಕೆ ಅಮೇರಿಕ ಹೆಂಗೆ ಅಡ್ಡಗಾಲಾಗ್ತು, ಭಾರತ ಅದನ್ನು ಕೇರ್ ಮಾಡದೆ ಹೆಂಗೆ ಖರೀದಿ ಮಾಡ್ತು ಅನ್ನೋದನ್ನು ಹೇಳಿದೆ ನಾನು. ಒಟ್ಟು 5 ಅಂಥ ಸಿಸ್ಟಮ್ಗಳಿಗೆ ನಾವು ಆರ್ಡರ್ ಕೊಟ್ಟಿದ್ದೀವಿ. 3 ಬಂದಿದ್ದಾವೆ, ಇನ್ನೆರಡು ಬರ್ತವೆ. ಅದರ ಜೊತೆಗೆ ಭಾರತಕ್ಕೆ 5th ಜನರೇಷನ್ ಫೈಟರ್ ಜೆಟ್ಗಳ ಬೇಕೀಗ. 5th ಜನರೇಷನ್ ಫೈಟರ್ ಜೆಟ್ಗಳು ರಫಾಲ್ ಇದೆ ನಮ್ಮ ಹತ್ರ, ಅದಕ್ಕಿಂತಲೂ ಅಪ್ಗ್ರೇಡೆಡ್ ಫೈಟರ್ ಜೆಟ್ಗಳು ಬೇಕು. ಜಗತ್ತಿನಲ್ಲಿ ಅಂಥ ಫೈಟರ್ ಜೆಟ್ಗಳು 2 ದೇಶದಲ್ಲಿದ್ದಾವೆ, ಒಂದು ಅಮೇರಿಕಾ, ಇನ್ನೊಂದು ರಷ್ಯಾ. ಅಮೇರಿಕಾದ F ಸಿರೀಸ್ನ ಫೈಟರ್ ಜೆಟ್ಗಳು, F-16, F-22 ಅಂತ ಮಾತಾಡ್ತೀವಿ, ಅವು 5th ಜನರೇಷನ್ ಫೈಟರ್ ಜೆಟ್ಟು. ಅದಕ್ಕೆ ಟಕ್ಕರ್ ಕೊಡುವಂಥ, ಅದಕ್ಕೆ ಕಾಂಪಿಟೇಷನ್ ಕೊಡುವಂಥ ಫೈಟರ್ ಜೆಟ್ಗಳು ರಷ್ಯಾದಲ್ಲಿದ್ದಾವೆ. Su-57 ಅಂತ ಹೇಳ್ತೀವಿ, ಸುಖೋಯ್ 57. ಬೆಂಗಳೂರಿನಲ್ಲಿ ಏರೋ ಇಂಡಿಯಾ ಶೋ ಆದಾಗ ಇವೆರಡೂ ಬಂದಿದ್ವು. ಅಂದರೆ ಭಾರತ ಖರೀದಿ ಮಾಡ್ತಾ ಇದೆ, ನಾವೊಂದು ಪ್ರದರ್ಶನ ಕೊಡಬೇಕು ಅಂತ, ಕೆಪಾಬಿಲಿಟೀಸ್ ತೋರಿಸ್ಬೇಕು ಅಂತ 2 ಬಂದಿದ್ವು. ಭಾರತ ನಿರ್ಧಾರ, ಅಮೇರಿಕನೂ ಕೊಡೋಕ್ಕೆ ರೆಡಿ ಇದೆ, F-22ನ ಕೊಡ್ತೀವಿ ನಾವು ಅಂತಾರೆ. Su-57 ರಷ್ಯಾ ನಾವು ಕೊಡ್ತೀವಿ ಅಂತಾರೆ. ಭಾರತ ಚೂಸ್ ಮಾಡ್ಕೋಬೇಕು ಯಾವ್ದು ತಗೊಳ್ಳೋದು ಅಂತ. ಬಹುಶಃ ನಾಳಿನ ದ್ವಿಪಕ್ಷೀಯ ಮಾತುಕತೆಯಲ್ಲಿ ಅದರ ಬಗ್ಗೆ ಒಂದು ಕನ್ಕ್ಲೂಷನ್ನಿಗೆ ಬರಬಹುದು. 5th ಜನರೇಷನ್ ಫೈಟರ್ ಜೆಟ್ಗಳ ಬೇಕಲ್ಲ, ಸುಖೋಯ್ 57 ಖರೀದಿ ಮಾಡುವ ಬಗ್ಗೆ ಒಂದು ಕನ್ಕ್ಲೂಷನ್ನಿಗೆ ಬರಬಹುದು. S-400 ಕ್ಷಿಪಣಿ ವ್ಯವಸ್ಥೆ ಇನ್ನೆರಡು ಬಾಕಿ ಇದಾವಲ್ಲ, ಅವು ಯಾವಾಗ ಡೆಲಿವರ್ ಆಗ್ತವೆ ಅನ್ನೋದು ಫೈನಲ್ ಆಗಬಹುದು. S-400 ಇಂಪ್ರೂವೈಸ್ಡ್ ವರ್ಷನ್ ಇದೆ, S-500 ಅಂತ ಕರಿತೀವಿ ಅದನ್ನು. S-500 ಅದರ ಖರೀದಿಯ ಮಾತುಕತೆ ಆಗಬಹುದು. ಅಥವಾ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ನಾವು ನೀವು ಸೇರ್ಕೊಂಡು ಟೆಕ್ನಾಲಜಿ ಶೇರ್ ಮಾಡಿ ಜಂಟಿಯಾಗಿ ಉತ್ಪಾದನೆ ಮಾಡೋಣ ಅಂತೇನಾದ್ರು ಮಾತುಕತೆ ಆದರೆ ಅದು ಕೂಡ ನಾಳಿನ ಏನು ದ್ವಿಪಕ್ಷೀಯ ಮಾತುಕತೆಯಲ್ಲಿ ಫೈನಲ್ ಆಗಬಹುದು. ಇದೊಂದು SJ-100 ಅಂತ ನೋಡ್ತಾ ಇದ್ದೀರಿ. ಇದು ಸುಖೋಯ್ ಕಂಪನಿಯವರೇ ಮಾಡೋದು SJ-100. ಅದು ಪ್ಯಾಸೆಂಜರ್ ಏರ್ಕ್ರಾಫ್ಟ್. ಅದರ ಟೆಕ್ನಾಲಜಿಯನ್ನು ಭಾರತಕ್ಕೆ ಟ್ರಾನ್ಸ್ಫರ್ ಮಾಡಿ HALನವರು ಪ್ರೊಡ್ಯೂಸ್ ಮಾಡೋದು ಅನ್ನೋ ಥರದ್ದೊಂದು ಪ್ರಪೋಸಲ್ ಇದೆ. SJ-100, ಸುಖೋಯ್ SJ-100. ಅದನ್ನು
ನಾಳೆ ಏನಾದ್ರು ಮಾತುಕತೆ ಫೈನಲ್ ಆದರೆ ಅಗ್ರಿಮೆಂಟಿಗೆ ಅದು ಕೂಡ ಸೈನ್ ಆಗಬಹುದು. ಇಷ್ಟೆಲ್ಲ ಸಾಧ್ಯತೆಗಳಿದ್ದಾವೆ. ಅದರ ಜೊತೆಗೆ ಇನ್ನೊಂದಷ್ಟು ವ್ಯಾಪಾರ ಒಪ್ಪಂದ ಇತ್ಯಾದಿ ಇತ್ಯಾದಿ ಆಗುವ ಸಾಧ್ಯತೆ ಇದೆ. ಆಯಿಲ್ ಪರ್ಚೇಸದ್ದು ಹೇಳ್ತಾ ಇದ್ದೆ ನಾನು. ನೋಡಿ, 2021 ರಷ್ಯಾ ಯುಕ್ರೇನ್ ಯುದ್ಧ ಶುರುವಾಗೋದಕ್ಕಿಂತ ಮುಂಚೆ $2.3 ಬಿಲಿಯನ್ ಆಯಿಲ್ನ ನಾವು ತಗೋತಾ ಇದ್ವಿ ರಷ್ಯಾದಿಂದ. ಯುದ್ಧ ಶುರುವಾದ ಮೇಲೆ ಇಮ್ಮಿಡಿಯೇಟ್ಲಿ 2021ನಲ್ಲಿ $2.3 ಬಿಲಿಯನ್ ಇದ್ದದ್ದು 2022ಅಲ್ಲಿ $25.5 ಬಿಲಿಯನ್ ಆಯಿತು. ಈ ವರ್ಷ ಇಲ್ಲಿ ತನಕ $33.5 ಬಿಲಿಯನ್ ಆಯಿಲನ್ನು ನಾವು ಖರೀದಿ ಮಾಡಿದ್ದೀವಿ. ಇತ್ತೀಚೆಗೆ ಡೊನಾಲ್ಡ್ ಟ್ರಂಪ್ ಒತ್ತಡ ವಿಪರೀತ ಆದಾಗ ಅದಕ್ಕೊಂದು ಫುಲ್ ಸ್ಟಾಪ್ ಅಲ್ಲ, ಕಾಮ ಬಿದ್ದಿದೆ ಅಂತ ಒಂದು ಸುದ್ದಿ ಇದೆ. ಇಷ್ಟು ವ್ಯಾಪಾರ ಒಪ್ಪಂದಗಳಾಗಬಹುದು. ಇನ್ನೊಂದು T-90 ಮತ್ತು T-72 ಟ್ಯಾಂಕಿನ ನವೀಕರಣಕ್ಕೊಂದು ಒಪ್ಪಂದ ಆಗಬಹುದಂತೆ. 4 ಯುದ್ಧ ನೌಕೆಗಳನ್ನು ಖರೀದಿ ಮಾಡೋದಕ್ಕೊಂದು ಒಪ್ಪಂದ ಆಗಬಹುದು. ಬ್ರಹ್ಮೋಸ್ ಕ್ಷಿಪಣಿಗಳನ್ನು ಉಡಾಯಿಸಬಲ್ಲಂಥ 4 ಯುದ್ಧ ನೌಕೆಗಳು. ನ್ಯೂಕ್ಲಿಯರ್ ಸಬ್ಮೆರಿನ್ಗಳನ್ನು ರಷ್ಯಾದಿಂದ ಭಾರತ ಲೀಸ್ ಮೇಲೆ ಪಡೆದುಕೊಳ್ಳೋದೊಂದು ಮಾತುಕತೆ ಆಗುವ ಸಾಧ್ಯತೆ ಇದೆ. ಇಷ್ಟೆಲ್ಲ ಇದೆ. ನಾಳೆ ಏನೇನಾಗುತ್ತೆ ಅನ್ನೋದನ್ನು ಹೇಳ್ತೀವಿ. ಇದು ಇಂಡಿಯಾ ಟುಡೇ ಕೊಟ್ಟಿದ್ದ ಇಂಟರ್ವ್ಯೂ ಬಗ್ಗೆ ಮಾತಾಡ್ತಿದ್ದೇನೆ. ಮಾಸ್ಕೋಗೆ ಇಂಡಿಯಾ ಟುಡೇದವರು ಹೋಗಿ ಒಂದು ಇಂಟರ್ವ್ಯೂ ಮಾಡಿದ್ದಾರೆ. SCO ಶೃಂಗಸಭೆಯಲ್ಲಿ ಕಾರ್ನಲ್ಲಿ ಕೂತ್ಕೊಂಡು ಮಾತಾಡಿದ್ರ ಬಗ್ಗೆ ವ್ಲಾಡಿಮಿರ್ ಪುಟಿನ್ ಹೇಳಿದ್ದಾರೆ. ಇದಕ್ಕಿಂತ ಮುಂಚೆನೇ ಮಧ್ಯಾಹ್ನನೇ ರಷ್ಯಾದ ರಕ್ಷಣಾ ಸಚಿವರು ಬಂದು ಲ್ಯಾಂಡ್ ಆದರು. ನಮ್ಮ ರಕ್ಷಣಾ ಸಚಿವರು ಅವರನ್ನು ಸ್ವಾಗತ ಮಾಡಿದ್ರು. ಅದು ಒಂದು. ಇನ್ನೊಂದು, ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ಅವ್ರದ್ದು ಅಬ್ಜೆಕ್ಷನ್. ಸಾಮಾನ್ಯವಾಗಿ ಒಂದು ದೇಶದ ನಾಯಕರು ನಮ್ಮ ದೇಶಕ್ಕೆ ಬಂದಾಗ ವಿಪಕ್ಷ ನಾಯಕರನ್ನು ಭೇಟಿ ಆಗ್ತಿದ್ರು, ಬಟ್ ಮೋದಿ ಸರ್ಕಾರ ಭೇಟಿಯಾಗೋದಕ್ಕೆ ಬಿಡ್ತಾ ಇಲ್ಲ ಅಂತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.